ಭಾರತ ಸೇವಾದಳ ಸರಿಯಾಗಿ 102 ವರ್ಷಗಳನ್ನು ಪೂರ್ತಿ ಮಾಡಿಕೊಂಡಿದೆ. ಸೇವಾದಳದ ಸಂಸ್ಥಾಪನಾ ದಿನದ ಅಂಗವಾಗಿ ಪ್ರತಿ ವರ್ಷ ಸಪ್ತಾಹವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆ ಸಪ್ತಾಹವನ್ನು ಇವತ್ತು ಭಾರತ ಸೇವಾದಳದ ತಾಲೂಕು ಘಟಕ, ಮುಳಬಾಗಿಲು ತಾಲೂಕು ಘಟಕ ಇವತ್ತು ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಭಾರತ ಸೇವಾದಳಕ್ಕೆ ಬಹಳ ಶಕ್ತಿಯನ್ನು ತುಂಬುತ್ತಾ ಇರುವಂಥ ನಮ್ಮ ಗೌರವಾಧ್ಯಕ್ಷರಾದಂಥ CM ಶ್ರೀನಾಥ್ ಅವರಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಭಾರತ ಸೇವಾದಳ ಯಾವತ್ತಿಗೂ ಕೂಡ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಮೂಲಕ ನಡೀತಾ ಇರುವಂಥದ್ದು. ಆ ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ರಾಮಚಂದ್ರ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಸೇವಾದಳದ ಜಿಲ್ಲಾ ಕಾರ್ಯದರ್ಶಿಯಾದಂಥ ನಮ್ಮ ಸುಧಾಕರ್ ಅವರು, ತಾಲೂಕು ಅಧ್ಯಕ್ಷರಾದಂಥ ವೇಣು ಸರ್ ಅವರು, ಹಾಗೂ ಜಿಲ್ಲಾ ಘಟಕದ ಕಾರ್ಯಾಧ್ಯಕ್ಷರಾದಂಥ ಜಗನ್ನಾಥ್ ಅವರು, ಆಮೇಲೆ ದೇವರಾಜ್ ಸರ್ ಅವರು, ಅದೇ ರೀತಿ ನಮ್ಮ ಸೌಮ್ಯ ಸರ್ ಅವರು, ಸತ್ಯಣ್ಣ ಅವರು, ಕಿಶೋರ್ ಅವರು, ದೇವರಾಜ್ ಅವರು, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಶಿಕ್ಷಣ ಇಲಾಖೆಯ ಹಿರಿಯರನ್ನು ವಂದಿಸ್ತಾ, ಬಹಳ ಮುಖ್ಯವಾಗಿ ಭಾರತ ಸೇವಾದಳವನ್ನು ಸಮರಶೀಲ ಶಿಸ್ತುಬದ್ಧ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಆರಂಭಿಸಿದಂಥವರು ಮಹಾತ್ಮ ಗಾಂಧೀಜಿ ಅವರ ತತ್ವ ಆದರ್ಶಗಳಿಗೆ ಅನುಗುಣವಾಗಿ ಡಾಕ್ಟರ್ ನಾರಾಯಣ ಸುಬ್ಬರಾವ್ ಹರ್ಡಿಕರ್ ಅವರು ಕರ್ನಾಟಕದವರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಬಹಳ ಹೆಮ್ಮೆಯ ವಿಚಾರ ಆಗುತ್ತೆ. ಸರಿಯಾಗಿ 102 ವರ್ಷಗಳ ಹಿಂದೆ ಆರಂಭವಾದಂಥ ಹಿಂದೂಸ್ತಾನಿ ಸೇವಾದಳ ಆನಂತರ 1950ರಲ್ಲಿ ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ಸೇವಾದಳವಾಗಿ ಮುಂದುವರಿಯುತ್ತೆ. ಭಾರತ ಸೇವಾದಳವಾದ ನಂತರ ನಾನು ಆಗಲೇ ಹೇಳಿದಾಗೆ ಶಾಲಾ ಶಿಕ್ಷಣ ಇಲಾಖೆ, ಆಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೂಲಕ ಈ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಭಾರತ ಸೇವಾದಳದ ಪ್ರಮುಖ 5 ಧ್ಯೇಯಗಳಿದೆ. ಅದೇನಪ್ಪ ಅಂದರೆ ನಮ್ಮ ಬಹಳ ಮುಖ್ಯವಾಗಿರುವಂಥದ್ದು ಶಿಸ್ತು, ಮಕ್ಕಳಲ್ಲಿ ಶಿಸ್ತನ್ನು ಮೂಡಿಸುವಂಥದ್ದು, ಸಮಾನತೆಯ ಭಾವನೆಯನ್ನು ಮೂಡಿಸುವಂಥದ್ದು, ಸೌಹಾರ್ದತೆಯ ಬದುಕನ್ನು ಕಲ್ಪಿಸುವಂಥದ್ದು ಮತ್ತು ಸೇವಾ ಮನೋಭಾವನೆಯನ್ನು ಹೆಚ್ಚಿಸುವಂಥದ್ದು ಮತ್ತು ಇವೆಲ್ಲಗಳ ಮೂಲಕ ರಾಷ್ಟ್ರ ಪ್ರೇಮವನ್ನು ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ಈ 5 ಅಂಶಗಳನ್ನು ಮಾಡುವಂಥ ಬಹಳ ಪ್ರಮುಖವಾದ, ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ಇದ್ದರೆ ಅದು ಭಾರತ ಸೇವಾದಳ ಮಾತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಮಕ್ಕಳಲ್ಲಿ ಈಗ ರಾಷ್ಟ್ರಗೀತೆಯನ್ನು ಹೇಗೆ ಆಡಬೇಕು, ಯಾವ ರೀತಿ ನಿಂತ್ಕೋಬೇಕು, ಈಗ ಸರ್ ಹೇಳಿದ್ರು ಶಿಕ್ಷಣಾಧಿಕಾರಿಗಳು, ಭಾರತ ರಾಷ್ಟ್ರಗೀತೆಯನ್ನು ಆಡಬೇಕಾದ್ರೆ ಬಹಳಷ್ಟು ಜನ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿರ್ತಾರೆ, ಎಲ್ಲೋ ನೋಡ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ಅಲ್ಲದೆ ಅಟೆನ್ಷನ್ ಆಗಿ ನಿಂತು ಎದೆ ಎಬ್ಬಿಸಿ ತಲೆ ಎತ್ತಿ ನಿಂತು ನಮ್ಮ ರಾಷ್ಟ್ರ ಧ್ವಜವನ್ನು ನೋಡ್ತಾ ಗೌರವ ಕೊಡುವಂಥ ಒಂದು ಪರಿಕಲ್ಪನೆಯನ್ನು ಕೂಡ ನಮ್ಮ ಭಾರತ ಸೇವಾದಳ ಕಲಿಸ್ಕೊಡುತ್ತೆ. ಅದೇ ರೀತಿ ರಾಷ್ಟ್ರ ಗೀತೆಯನ್ನು ಹೇಗೆ ಆಡಬೇಕು, ರಾಷ್ಟ್ರ ಧ್ವಜವನ್ನು ಹೇಗೆ ಕಟ್ಟಬೇಕು, ಈ ರೀತಿಯಾದ ಅನೇಕ ವಿಚಾರಗಳನ್ನು ಮೂಲಕ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನು ತುಂಬುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಆಗಾಗಲೇ ಹೇಳಿದಾಗ ಇದು ಶಾಲಾ ಶಿಕ್ಷಣ ಇಲಾಖೆಯಿಂದ ನಡೀತಾ ಇರುವಂಥ ಕಾರ್ಯಕ್ರಮ. ಮುಳಬಾಗಿಲು ತಾಲೂಕಿನ ಪ್ರತಿ ಶಾಲೆಯಲ್ಲೂ ಕೂಡ ಭಾರತ ಸೇವಾದಳದ ಘಟಕ ಆರಂಭ ಆದರೆ ಖಂಡಿತವಾಗ್ಲೂ ನಮಗದೊಂದು ಮಾದರಿ ಆಗುತ್ತೆ. ಆ ನಿಟ್ಟಲ್ಲಿ ನಮ್ಮ BO ಸರ್ ಅವರು ಕಾರ್ಯೋನ್ಮುಖರಾಗಬೇಕು ಅಂತ ಆಶಿಸ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜಗನ್ನಾಥ್ ಸರ್ ಅವರು ಈ ಶಾಲೆಯಲ್ಲಿ ಮುಂದಿನ ಕಾರ್ಯಕ್ರಮ ಮಾಡುವ ಒಳಗಾಗಿ ಒಂದು ತಂಡವನ್ನು, ಒಂದು ಸಂವತ್ಸರ ನೀಡಿ ಒಂದು ತಂಡವನ್ನು ಆರಂಭಿಸಬೇಕು. ಆ ಮಾದರಿ ಎಲ್ಲ ಶಾಲೆಗಳು ಕೂಡ ಹರಡೋ ರೀತಿ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ರಿಗೂ ಹೊಂದಿಸ್ತಾ ಮತ್ತು ಈ ಸಪ್ತಾಹವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿರುವಂಥ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಭಾರತ ಸೇವಾದಳ.